ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಸ್ವರ್ಗಾರೋಹಣ ಪರ್ವಣಿ ಅಯಂ ಚತುರ್ಥಃ ಭಾಗಃ, ನಾಲ್ಕನೆಯ ಭಾಗ. ತತ್ರ ತೃತೀಯಃ ಅಧ್ಯಾಯಃ ಗತೆ ದಿವಸೆ ವ್ಯತೀತಃ ತಿಷ್ಠತಿ. ದೇವಾಃ ಧರ್ಮರಾಜಮೇವ ಮೂಚುಃ. ಹೇ ನೃಪ ಯುಧಿಷ್ಠಿರ, ಅದ್ಯಾಪಿ ತೇ ಮಾನುಷಃ ಭಾವಃ ನ ವಿಗತಃ. ತತಃ ದುರ್ಯೋಧನಾದೀನ್ ತ್ವಮಿದಾನೀಮಪಿ ದ್ವೇಷ್ಟಿ. ತತ್ ವಿಷ್ಣುಪದೋದಕೆ ಗಂಗಾನದ್ಯಾಂ ನಿಮಜ್ಯ ತವ ಮಾನುಷಂ ದೇಹಂ ವಿಸೃಜ್ಯ ದೇವಭಾವಂ ಭಜ ಇತಿ. ಇತ್ಯುಕ್ತಃ ಧರ್ಮಾತ್ಮಜಃ ಆಶ್ರಯವ ಗಂಗಾಂ ನಿಮಜ್ಯ ಮಾನುಷಂ ದೇಹಂ ಪ್ರವಿಸೃಜ್ಯ ಸದ್ಯಃ ದೈವಂ ಕಾಯಮವಾಪ್ಯ ವಿಸೃಷ್ಟ ರೋಷಾದಿ ಸಮಸ್ತದೋಷಃ ಬಭೌ. ಧರ್ಮರಾಜ ಗಂಗಾ ನದಿಯಲ್ಲಿ ಮುಳುಗೆದ್ದು ತನ್ನ ಮಾನುಷ ದೇಹವನ್ನು ಪರಿತ್ಯಜಿಸಿದ. ಮುಂದೆ ದೈವ ಶರೀರವನ್ನು ಪಡೆದುಕೊಂಡ. ಮನುಷ್ಯ ದೇಹದಲ್ಲಿದ್ದ ಪ್ರಯುಕ್ತ ತನಗೇನು ದೋಷಗಳು ಬಂದಿದ್ದವು ಆ ದೋಷಗಳೆಲ್ಲವನ್ನು ಕೂಡ ಅವನು ಕಳೆದುಕೊಂಡ ಅಂತ ಹೀಗೆ ಕಳೆದ ದಿವಸ ನಾವು ಕಥೆಯನ್ನು ನೋಡಿದ್ವಿ. ಇಲ್ಲಿ ಧರ್ಮರಾಜ ಆ ಮಾನುಷ ದೇಹದಲ್ಲಿ ಇದ್ದ ಪ್ರಯುಕ್ತ ದುರ್ಯೋಧನಾದಿಗಳನ್ನು ದ್ವೇಷ ಮಾಡ್ತಿದ್ದ ಅಂತ ಏನು ಬಂದಿದೆ, ಅದು ಹೇಗೆ ತಪ್ಪು ಅನ್ನೋದ್ರ ಬಗ್ಗೆ ನಾವು ಒಂದು ಸ್ವಲ್ಪ ವಿಮರ್ಶೆ ನೋಡಬೇಕಾಗಿದೆ. ಅದಲ್ಲದೆ ದುರ್ಯೋಧನಾದಿಗಳು ಏನೊಂದು ಲೋಕವನ್ನು ಪಡೆದಿದ್ರು, ಆ ಲೋಕ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ನಾವಿಷ್ಟು ಆಲೋಚನೆ ಮಾಡಬೇಕಾಗಿದೆ. ಸ್ವರ್ಗಾರೋಹಣ ಪರ್ವದಲ್ಲಿ 1ನೇ ಅಧ್ಯಾಯದ 20ನೇ ಶ್ಲೋಕ ಹೊಂದಿದೆ. ಯದಿ ದುರ್ಯೋಧನಸ್ಯೈತೆ ವೀರಲೋಕಾಃ ಸನಾತನಾಃ ಅಧರ್ಮಜ್ಞಸ್ಯ ಪಾಪಸ್ಯ ಪೃಥಿವೀ ಸುಹೃದ ದ್ರೋಹ ಅಂತ ಶ್ಲೋಕ. ಅದಕ್ಕೆ ಲಕ್ಷಾಲಂಕಾರ ಹೀಗೆ ವ್ಯಾಖ್ಯಾನ ಮಾಡಿದೆ. ಯುದ್ಧೇ ಆಭಿಮುಖ್ಯೇನ ಮೃತಾನಾಂ ವೀರಾಣಾಂ ಕಿಂಚಿತ್ ಕಾಲಂ ಸುಖಭೋಗಾಯ ಸ್ವರ್ಗಾತ್ ಅರ್ವಾಕ್ ಅಂತರಿಕ್ಷಾದ ಉಪರಿ ಕೃತಾಃ ಯೇ ಲೋಕಾಃ ತೇ ವೀರಲೋಕಾಃ ಅಂತ. ಯುದ್ಧದಲ್ಲಿ ಶತ್ರುಗಳನ್ನು ಎದುರಿಸಿ ಯಾರು ಯುದ್ಧ ಮಾಡಿರ್ತಾರಲ್ಲ, ಮತ್ತೆ ಅಲ್ಲೇ ಮರಣಿಸಿರ್ತಾರಲ್ಲ, ಅಂಥವರಿಗೆ ಸ್ವಲ್ಪ ಸುಖ ಭೋಗವನ್ನು ಕೊಡಲಿಕ್ಕಾಗಿ ಒಂದು ನಿರ್ದಿಷ್ಟವಾದ ಲೋಕ ಇದೆ. ಅದು ಸ್ವರ್ಗಕ್ಕಿಂತ ಕೆಳಭಾಗದಲ್ಲಿದೆ, ಅಂತರಿಕ್ಷಕ್ಕಿಂತ ಮೇಲಿದೆ. ಅದನ್ನೇ ಇಲ್ಲಿ ವೀರಲೋಕ ಅಂತ ಹೇಳಿದ್ದಾರೆ ಅಂತ ಲಕ್ಷಾಲಂಕಾರ ಅದನ್ನು ಅನುವಾದಿಸಿದೆ. ಭೂಹು ಭುವಃ ಸ್ವಹ ಅಂತ ಹೀಗೆ 3 ಲೋಕಗಳು. ಅಲ್ಲಿ ಭೂಹು ಅನ್ನೋದು ನಮ್ಮ ಲೋಕ, ಇದರ ನಂತರ ಭುವಃ ಲೋಕ, ಅಂತರಿಕ್ಷ ಲೋಕ. ಅದನ್ನೇ ಭುವಃ ಅನ್ನೋದನ್ನೇ ಅಂತರಿಕ್ಷ ಅಂತ ಹೇಳ್ತಾರೆ. ಆ ಅಂತರಿಕ್ಷ ಆದ ಮೇಲೆ, ಅಂತರಿಕ್ಷಾದ ಉಪರಿ ಈ ವೀರಲೋಕ, ದುರ್ಯೋಧನಾದಿಗಳಿದ್ದಂತಹ ವೀರಲೋಕ ಅನ್ನುವುದಿದೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂತರಿಕ್ಷದ ಮೇಲೆ ಈ ವೀರಲೋಕ ಇದೆ, ಅದರ ಮೇಲೆ ಮತ್ತೆ ಸ್ವರ್ಗಲೋಕ ಇದೆ. ಅಂತೂ ಸ್ವರ್ಗಕ್ಕಿಂತ ಕೆಳಗೆ, ಅಂತರಿಕ್ಷ ಲೋಕಕ್ಕಿಂತ ಮೇಲೆ ಒಂದು ವೀರಲೋಕ ಅನ್ನುವುದಿದೆ. ಅಲ್ಲಿ ಈ ದುರ್ಯೋಧನಾದಿಗಳನ್ನ ವಿಹಾರಕ್ಕಾಗಿ ಬಿಟ್ಟಿದ್ರು ಅಂತ ವರ್ಣನೆ ಮಾಡಿದ್ದಾರೆ.
ಇದು ಲಕ್ಷಾಲಂಕಾರದ ವಿವರ. ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯ, ಅಲ್ಲಿ 91ನೇ ಶ್ಲೋಕ. ಸರ್ವೇಷಾಂ ಉತ್ತರಂ ಲೋಕಂ ಐಂದ್ರಂ ಪ್ರಾಪ್ಯೇದಮೇವತೆ ಸ್ಥಾನಮಿತ್ಯುದಿತೋ ದೇವೈಃ ದುರ್ಯೋಧನಂ ಅವೇಕ್ಷತ ಅಂತ ಒಂದು ಶ್ಲೋಕ ಕಂಡು ಬರ್ತದೆ. ಅದನ್ನು ಅನುವಾದಿಸುವಾಗ ಒಬ್ಬೊಬ್ಬರು ಒಂದೊಂದು ಥರ ಅನುವಾದಿಸಿದ್ದಾರೆ. ಮೊದಲು ಗುರುಗಳಾದಂಥ ಪುರಾಣಿಕಾಚಾರ್ಯರು ಅದನ್ನ ಏನು ಅನುವಾದಿಸಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಮೂಲ ಶ್ಲೋಕ ಹೀಗಿದೆ: ಸರ್ವೇಷಾಂ ಉತ್ತರಂ ಲೋಕಂ, ಎಲ್ಲದಕ್ಕಿಂತಲೂ ಎತ್ತರದಲ್ಲಿರುವಂತಹ ಲೋಕ ಅದು ಇಂದ್ರಲೋಕ, ಅದೇ ನಿನ್ನ ಸ್ಥಾನ ಅಂತ ಆ ದೇವತೆಗಳು ಧರ್ಮರಾಜನಿಗೆ ಹೇಳಿದರು. ಆದರೆ ಧರ್ಮರಾಜ ಅಲ್ಲಿ ದುರ್ಯೋಧನನನ್ನು ಕಂಡ ಅಂತ ವರ್ಣನೆ ಇದೆ. ಇದಕ್ಕೆ ಅನುವಾದ ಮಾಡುವಾಗ ಪುರಾಣಿಕಾಚಾರ್ಯ ಹೀಗೆ ಹೇಳಿದ್ದಾರೆ: ಇಂದ್ರ ತನ್ನ ಲೀಲೆಗಾಗಿ ನಿರ್ಮಿಸಿದಂಥ ಒಂದು ಸಾಂಕಲ್ಪಿಕ ಸ್ವರ್ಗ, ಆ ಸಾಂಕಲ್ಪಿಕ ಸ್ವರ್ಗದಲ್ಲಿ ಇಂದ್ರಲೋಕ ಏನಿದೆ, ಆ ಇಂದ್ರಲೋಕದಲ್ಲಿ ಇರುವಂಥ ಇಂದ್ರ ಭವನ, ಆ ಇಂದ್ರ ಭವನದಲ್ಲಿ ದುರ್ಯೋಧನನನ್ನ ಈ ಧರ್ಮರಾಜ ಕಂಡ ಅಂತ ಇದು ನಮಗಲ್ಲಿ ಸಿಗುವಂಥ ವರ್ಣನ. ಎಲ್ಲ ಲೋಕಗಳಿಗಿಂತ ಮೇಲೆ, ಪ್ರಾಯ ಇಂದ್ರಾದಿ ಲೋಕಗಳಿಗಿಂತಲ್ಲ ಮೇಲೆ, ಉಳಿದ ಲೋಕಪಾಲಕರ ಲೋಕಗಳಿಗಿಂತ ಮೇಲೆ ಇಂದ್ರ ತನ್ನ ಲೀಲೆಗಾಗಿ ನಿರ್ಮಿಸಿದಂಥ ಒಂದು ಸಾಂಕಲ್ಪಿಕ ಸ್ವರ್ಗ, ಆ ಸಾಂಕಲ್ಪಿಕ ಸ್ವರ್ಗ ಅಂತ ಒಂದಿದೆ, ಅದರಲ್ಲಿ ಇಂದ್ರ ಭವನ ಇದೆ. ಆ ಇಂದ್ರ ಭವನದಲ್ಲಿ ಈ ದುರ್ಯೋಧನನನ್ನ ಧರ್ಮರಾಜ ನೋಡಿದ ಅಂತ ಇದು 32ನೇ ಅಧ್ಯಾಯದ 91ನೇ ಶ್ಲೋಕದಲ್ಲಿ ಪುರಾಣಿಕಾಚಾರ್ಯ ಕೊಡುವಂಥ ಒಂದು ವಿವರಣೆ. ಪುರಾಣಿಕಾಚಾರ್ಯರು ಮುಂದೆ 109ನೇ ಶ್ಲೋಕದಲ್ಲಿ ಅನುವಾದ ಮಾಡುವಾಗ ಮತ್ತೊಂದು ವಿಷಯ ಹೇಳಿದ್ದಾರೆ. ಅದು ಕೂಡ ವಜ್ರಾಡಿ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ಬಂದಿರುವಂಥ ವಿಷಯನೇ. ಈ ದುರ್ಯೋಧನನಿಗೆ ಸಿಕ್ಕಂಥ ಸ್ವರ್ಗ ಏನಿದೆಯಲ್ಲ, ಅದು ಸಾಕ್ಷಾತ್ ಸ್ವರ್ಗ ಅಲ್ಲ. ಸ್ವರ್ಗದಿಂದ ಕೆಳಗೆ ಸ್ವರ್ಗಕ್ಕೆ ಅಯೋಗ್ಯರಾದಂಥ ಅಸುರ ಮೊದಲಾದವರಿಗಾಗಿ ನಿರ್ಮಿತವಾದಂಥ ಒಂದು ಉಪಸ್ವರ್ಗ ಅಂತ ವಾದಿರಾಡಿ ಸ್ವಾಮಿಗಳು ಭಾವಪ್ರಕಾಶಿಕಾದಲ್ಲಿ ಹೇಳ್ತಾರೆ ಅಂತ ಪುರಾಣಿಕಾಚಾರ್ಯರು ಅದನ್ನು ಅನುವಾದಿಸಿದ್ದಾರೆ. ನೂರ 13ನೇ ಶ್ಲೋಕದಲ್ಲಿ ಮತ್ತೊಂದು ಕಡೆ ಇದೆ: ದುರ್ಯೋಧನ ಪಾಪಿ, ಅವನು ಕೂಡ ಈ ಸ್ವರ್ಗದಲ್ಲಿ ಇರುವುದಾದ್ರೆ ಅಂಥ ಸ್ವರ್ಗ ನನಗೆ ಬೇಡ ಅಂತ ಕೋಪ ಧರ್ಮರಾಜನಿಗೆ ಬಂದಿತ್ತು. ಆದರೆ ವಾಸ್ತವಿಕವಾಗಿ ಅವನ ಕೋಪಕ್ಕೆ ಸರಿಯಾದ ಕಾರಣ ಇರಲಿಲ್ಲ. ಯಾಕೆಂದರೆ ಆ ದುರ್ಯೋಧನ ಇದ್ದಂಥ ಸ್ವರ್ಗ ಏನಿದೆಯಲ್ಲ, ಅದು ವೀರರಾಗಿ ರಣರಂಗದಲ್ಲಿ ಮಡಿದವರಿಗಾಗಿ ಇರುವಂಥ ಒಂದು ಉಪಸ್ವರ್ಗ ಮಾತ್ರ. ಅದು ಪಾಪಿಗಳಿಗೂ ಸಿಗಬಹುದು. ಅಲ್ಲಿ ಹೋಗ್ಬೇಕಾದ್ರೆ ಪುಣ್ಯವಂತರೇ ಹೋಗ್ಬೇಕು ಅಂತ ಏನಿಲ್ಲ, ಪಾಪಿಗಳು ಕೂಡ ಅಲ್ಲಿ ಹೋಗ್ಬಹುದು. ಪಾಪಿಗಳಿಗೂ ಅಂಥ ಒಂದು ಸ್ವರ್ಗ ಸಿಗ್ತದೆ. ಅದರಿಂದ ದುರ್ಯೋಧನನಿಗೆ ಅದು ಸಿಕ್ಕದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅನ್ನೋದನ್ನು ಧರ್ಮರಾಜ ತಿಳಿಯದೆ ಕೋಪ ಮಾಡಿಕೊಂಡ. ಈ ಅಜ್ಞಾನ, ಕೋಪ ಅದೆಲ್ಲ ಅವನಿಗೆ ಮನುಷ್ಯ ಸಂಬಂಧ, ದೇಹ ಸಂಬಂಧದಿಂದ ಬಂದದ್ದು. ಆದ್ರಿಂದ ಆ ದೇಹವನ್ನು ಬಿಡುವಂತ ದೇವತೆಗಳು ಆತನಿಗೆ ಹೇಳಿದ್ರು. ಅಂತೂ ಇದೊಂದು ಸಾಂಕಲ್ಪಿಕ ಸ್ವರ್ಗ ಅಂತ ಪುರಾಣಿಕಾಚಾರ್ಯರ ಅಭಿಪ್ರಾಯ. ಅದನ್ನು ಅವರು 91ನೇ ಶ್ಲೋಕದ ತಾತ್ಪರ್ಯ ನಿರ್ಣಯದ 91ನೇ ಶ್ಲೋಕದ ಅನುವಾದದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಸಾಂಕಲ್ಪಿಕ ಸ್ವರ್ಗ ಹೌದಾ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವೀಗ ವಿಚಾರ ಮಾಡಬೇಕು. ಈ ಸಾಂಕಲ್ಪಿಕ ಸ್ವರ್ಗ ಅನ್ನೋದ್ರ ಬಗ್ಗೆ ಸರ್ವಮೂಲದಲ್ಲಿ ನನಗೆ ಗೊತ್ತಿರುವಂತೆ 2 ಕಡೆ ಬಂದಿದೆ. ಅದು ಗೀತಾ ತಾತ್ಪರ್ಯ 17ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಒಂದು ಕಡೆ, ಮತ್ತೆ 16ನೇ ಶ್ಲೋಕದಲ್ಲಿ ಮತ್ತೊಂದು ಕಡೆ. 17ನೇ ಅಧ್ಯಾಯದ 7ನೇ ಶ್ಲೋಕ ಸಾತ್ವಿಕ ಆಹಾರ ಮತ್ತೆ ರಾಜಸ ಆಹಾರ ಇತ್ಯಾದಿಗಳನ್ನ ವರ್ಣನೆ ಮಾಡ್ತಾರೆ. ಮತ್ತೆ ಸಾತ್ವಿಕ ಯಜ್ಞದ ಬಗ್ಗೆ ಕೂಡ ಅಲ್ಲಿ ಹೇಳ್ತಾರೆ.
ಭಗವಂತನ ಹಿರಿಮೆಯನ್ನು ಸರಿಯಾಗಿ ಅರಿಯದೆ ಯಾರು ಯಾಗಾದಿಗಳನ್ನು ಮಾಡ್ತಾರೆ ಅವರಿಗೆ ಸಿಗುವಂತಹ ಫಲ ಏನು ಅನ್ನೋದನ್ನೆಲ್ಲ ವರ್ಣನೆ ಮಾಡ್ತಾರೆ. ಭಗವಂತನನ್ನು ಸರಿಯಾಗಿ ತಿಳಿಯದೆ ಯಾರು ಉಪಾಸನೆ ಮಾಡಿರ್ತಾರಲ್ಲ, ಯಾಗಾದಿಗಳನ್ನು ಮಾಡ್ತಾರಲ್ಲ, ಅವರನ್ನು ತಾಮಸರು ಅಂತ ಹೇಳ್ತಾರೆ. ಭಗವಂತ ಉಳಿದ ದೇವತೆಗಳಿಗೆ ಸಮಾನ ಅಥವಾ ಕಡಿಮೆಯವನು ಅಂತ ಹೀಗೆಲ್ಲ ಭಾವಿಸಿ ಅವರು ಯಜ್ಞ ಮಾಡ್ತಾರೆ. ಇವರನ್ನ ತಾಮಸರು ಅಂತ ಹೇಳ್ತಾರೆ. ಇವರು ಮಾಡಿದ ಯಜ್ಞಯಾಗಾದಿಗಳ ಫಲವನ್ನ ಕೆಲವರು ಭೂತ ಪ್ರೇತಗಳು ಸ್ವೀಕಾರ ಮಾಡ್ತಾರೆ. ಅವರಿಗೆಲ್ಲ ಶಿವ, ಸ್ಕಂದ ಹೀಗೆಲ್ಲ ಹೆಸರುಗಳೇ ಇವೆ. ಶಿವನ ಪರಿವಾರ ಭೂತರಾದಂಥ ತಾಮಸರಾದಂಥ ದೈತ್ಯರವರು. ಇದು ಗೀತಾ ತಾತ್ಪರ್ಯದಲ್ಲಿ ಬಂದದ್ದು. ಗೃಹಂತಿಯೇ ಹರಿಂತು ಅನ್ಯದೇವಾದಿ ಸಮಮೇವತು ನೀಚಂ ಬ್ರಹ್ಮಾದ್ಯನನ್ಯಂ ವಾ ಮನ್ಯಂತೆ ನೇತಿ ಚಾಖಿಲಂ ತತ್ತತ್ ಶ್ರದ್ಧಾಯುತಾಸ್ತೇತು ತಾಮಸಾ ಪರಿಕೀರ್ತಿತಾಃ ಭೂತಪ್ರೇತಾಸ್ತು ತೈರಿಷ್ಟಂ ಶಿವಸ್ಕಂದಾದಿ ನಾಮಕಾಃ. ಇಂಥ ತಾಮಸರಾದಂಥ ವ್ಯಕ್ತಿಗಳಿಂದ ಏನು ಯಾಗ ನಡೀತದೆ ಅದನ್ನು ಶಿವ, ಸ್ಕಂದ ಮೊದಲಾದ ಹೆಸರುಳ್ಳಂಥ ಶಿವನ ಪರಿವಾರವೇ ಆದಂಥ ಅತಿ ತಾಮಸರಾದಂಥ ದೈತ್ಯರು ಸ್ವೀಕಾರ ಮಾಡ್ತಾರೆ. ಮುಂದೆ ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಭೂತಾದಿತ್ವಂ ಫಲಂ ಕ್ರಮಾತ್ ತ್ಯಕ್ವಾಪಿ ಶಾಸ್ತ್ರವಿಹಿತಂ ಮಿಥ್ಯಾಜ್ಞಾನ ವಿವರ್ಜಿತಾಃ. ಯಾವ್ಯಾವ ಜೀವಿಗಳಿಗೆ ಏನೇನು ಫಲ ಅಂತ ಅನ್ನೋದನ್ನ ಅಲ್ಲಿ ಒಂದು ಕಡೆ ಹೇಳ್ತಾರೆ. ಸಾತ್ವಿಕವಾಗಿ ಯಜ್ಞ ಮಾಡುವವರಿಗೆ, ಸಾತ್ವಿಕ ಭಾವನೆ ಉಳ್ಳವರಿಗೆ ಮೋಕ್ಷ ಸಿಗ್ತದೆ. ಮತ್ತೆ ರಾಜಸ ಸ್ವಭಾವ ಉಳ್ಳವರಿಗೆ ಸಾಂಕಲ್ಪಿಕ ಸ್ವರ್ಗ ಸಿಗ್ತದೆ. ಮುಂದೆ ತಾಮಸರಿಗೆ ಭೂತಪ್ರೇತ ಪಿಶಾಚಾರಿಗಳ ಜನ್ಮ ಇವೆಲ್ಲ ಫಲ. ಅಲ್ಲೊಂದು ಕಡೆ ಸಾಂಕಲ್ಪಿಕ ಸ್ವರ್ಗ ಅಂದ್ರೆ ಏನು ಅಂತ ವಿವರ ಹೇಳ್ತಾರೆ. ಅದರ ವ್ಯಾಖ್ಯಾನಗಳಲ್ಲಿ ನೇರವಾಗಿ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಅದನ್ನು ಹೇಳಿಲ್ಲ. ಸ್ವರ್ಗದ ಪ್ರತಿನಿಧಿಯಾಗಿ ಕಲ್ಪಿತವಾದಂತಹ ಒಂದು ಸ್ವರ್ಗ ಏನಿದೆ ಅದನ್ನೇ ಸಾಂಕಲ್ಪಿಕ ಸ್ವರ್ಗ ಅಂತ ಹೇಳಬೇಕು. ಇದು 17ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಬಂದಂಥ ವಿವರ. ಮತ್ತೊಂದು 16ನೇ ಶ್ಲೋಕದಲ್ಲಿ ಬರ್ತದೆ. ಅಲ್ಲೂ ಕೂಡ ರಾಜಸ ಯಜ್ಞ, ತಾಮಸ ಯಜ್ಞ ಇತ್ಯಾದಿಗಳನ್ನು ವರ್ಣಿಸ್ತಾರೆ. ಯಾಗಾತ್ತು ರಾಜಸಾತ್ ಸ್ವರ್ಗ ಸಾಂಕಲ್ಪಿಕ ಉದಾಹೃತಃ ಲೋಕಸ್ಯ ದೀನದೇವಾನಾಂ ಸನಾಂನಾಂ ವಾಸವಾದಿಭಿಃ ವಿಷ್ಣಾ ವಶುದ್ಧಯ ಅಯೋಗ್ಯ ಕಾಮಾಚ್ಯ ಯೇಷಾಂ ಪುನರ್ಭವೇತ್ ನರಕಂ ಚ ವಿನಾ ಯಜ್ಞಂ ರಾಜಸಾಃ ನರಲೋಕಗಾಃ ನಿಷಿದ್ಧಂ ಕರ್ಮ ಕುರ್ಯುಶ್ಚೇದ್ ಈಯುಸ್ತೆ ನರಕಂ ಧ್ರುವಂ. ರಾಜಸ ಯಾಗ ಯಾರು ಮಾಡ್ತಾರೆ ಅದರಿಂದ ಸಾಂಕಲ್ಪಿಕ ಸ್ವರ್ಗ ಸಿಗ್ತದೆ, ಹೊರತು ಶಾಶ್ವತವಾದಂಥ ದೇವತೆಗಳು ಇರುವಂತಹ ಮುಖ್ಯವಾದ ಸ್ವರ್ಗ ಸಿಗೋದಿಲ್ಲ. ರಾಜಸ ಯಾಗ ಅಂದರೆ ಸ್ವರ್ಗಾದಿ ಫಲವನ್ನು ಬಯಸಿ ಆಡಂಬರಕ್ಕಾಗಿ ಯಾರು ಯಜ್ಞ ಮಾಡ್ತಾರೆ ಅವರು ಮಾಡಿದಂಥ ಒಂದು ಯಜ್ಞ ಅದು. ಅದರಿಂದ ಸಿಗುವುದು ಈ ಸಾಂಕಲ್ಪಿಕ ಸ್ವರ್ಗ. ಅಲ್ಲಿ ಯಾರು ಇರ್ತಾರೆ? ಇಂದ್ರ ಮೊದಲಾದ ಹೆಸರುಳ್ಳಂತಹ ಕೆಲವು ಅಪಭ್ರಷ್ಟ ದೇವತೆಗಳು ಇರ್ತಾರೆ. ಅವರೆಲ್ಲ ತಾಮಸರೇ. ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ತಮ್ಮ ಯೋಗ್ಯತೆಗೆ ಮೀರಿದ ಕಾಮನೆಗಳನ್ನು ಮಾಡಿದ್ರಿಂದ ಈ ಲೋಕ ಸಾಂಕಲ್ಪಿಕ ಸ್ವರ್ಗ ಲೋಕ ಸಿಗ್ತದೆ. ಮತ್ತೆ ನರಕನೂ ಪ್ರಾಪ್ತ ಆಗ್ತದೆ. ಕೆಲವು ಬಾರಿ ನರಕನೂ ಆಗಬಹುದು, ಕೆಲವು ಬಾರಿ ಈ ಸಾಂಕಲ್ಪಿಕ ಸ್ವರ್ಗವೂ ಸಿಗಬಹುದು. ಇದಿಷ್ಟು ಆ ಸಾಂಕಲ್ಪಿಕ ಸ್ವರ್ಗದ ಬಗ್ಗೆ ಸರ್ವಮೂಲದಲ್ಲಿ ನಮಗೆ ಸಿಗುವಂಥ ಒಂದು ವಿವರ. ಈ ದೀನ ದೇವತೆಗಳು, ಅಪಭ್ರಷ್ಟ ದೇವತೆಗಳು ಅಂತ ಏನು ಬಂದ್ರಲ್ಲ ಅವ್ರ ಬಗ್ಗೆ ಛಾಂದೋಗ್ಯ ಉಪನಿಷತ್ನಲ್ಲೂ ವರ್ಣನೆ ಇದೆ. ಅಲ್ಲಿ ಸಾಂಕಲ್ಪಿಕ ಸ್ವರ್ಗ ಅಂತ ಏನು ಬಂದಿಲ್ಲ ಅಂತ ವಿವರಣೆ ಅಂತೂ ಬಂದಿದೆ. ಅಪಭ್ರಷ್ಟ ಅದೇವಾಶ್ಚ ಬ್ರಹ್ಮಾದ್ಯಾಖ್ಯಾಯುತ ಅಪಿ ದೇವಸಂಜ್ಞಾಶ್ಚ ದೀನತ್ವಾತ್ ಪೂಜೆಯೇಯುರ್ ನತಾನ್ ಕ್ವಚಿತ್ ಯದ್ ಭಾಗವತ ಬುದ್ಧೇವ ದತ್ತಂ ಬ್ರಹ್ಮಾದಯಸ್ವರಾಃ ವೈದಿಕಾಃ ಪ್ರತಿಗೃಹ್ಣೀಯುಃ ಅಪಭ್ರಷ್ಟಾಃ ತಥೇತರತ್ ಅಂತ.
ಅಪಭ್ರಷ್ಟ ದೇವತೆಗಳು ಅಂದ್ರೆ ಯಾರು? ಅವರು ದೇವತೆಗಳಲ್ಲ, ಅಸುರರೇ. ಆದರೆ ಅವರಿಗೂ ಬ್ರಹ್ಮ, ರುದ್ರ ಮೊದಲಾದ ಹೆಸರುಗಳಿವೆ. ಮತ್ತು ದೀನರು, ದುಃಖಿತರಾದ್ರಿಂದ ಅವರಿಗೆ ದೇವ ಅನ್ನುವಂಥ ಹೆಸರು ಇದೆ. ಅಲ್ಲಿ ದೇವ ಅಂದರೆ ಕ್ರೀಡಾಯಾಮ್ ಅಂತ ಹೀಗೆ ದಿವ್ಯವಾದಂಥ ಕಾಂತಿ ಉಳ್ಳವರು ಅಂತ ಹೀಗೆ ಅರ್ಥ ಅಲ್ಲ. ದೀನರು, ದುಃಖಿತರಾದ್ರಿಂದ ಅವರಿಗೆ ದೇವರು ಅಂತ ಈಗ ಹೆಸರಷ್ಟೆ. ಇಂಥ ಬ್ರಹ್ಮಾದಿ ದೇವತೆಗಳನ್ನು ಯಾರೂ ಪೂಜನೆ ಮಾಡಬಾರದು. ಸಾತ್ವಿಕರಾದಂತಹ ಭಗವದ್ಭಕ್ತರಾದಂತಹ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಅವರನ್ನು ಮಾತ್ರ ಪೂಜಿಸಬೇಕು ಹೊರತು ಬೇರೆಯವರನ್ನ ಪೂಜಿಸಬಾರದು. ಸರಿಯಾದ ಅನುಸಂಧಾನವಿಲ್ಲದೆ ಏನು ಹವಿಸ್ಸನ್ನು ಅರ್ಪಣೆ ಮಾಡ್ತೀವಿ ಅದನ್ನು ಈ ಅಪಭ್ರಷ್ಟ ದೇವತೆಗಳು ಸ್ವೀಕಾರ ಮಾಡಿಬಿಡ್ತಾರೆ. ಆದ್ರಿಂದ ಉಚಿತವಾದ ಅನುಸಂಧಾನ ಇಟ್ಟುಕೊಂಡೇ ಯಜ್ಞಾದಿಗಳನ್ನು ಮಾಡಬೇಕು ಅನ್ನುವುದು ಶಾಸ್ತ್ರಗಳ ಸಾರ. ಹೀಗೆ ಸಾಮಾನ್ಯವಾಗಿ ನಮಗೆ ತಿಳಿದು ಬರೋದು, ಯಾರು ರಾಜಸ ಮನೋಭಾವದಿಂದ ಯಜ್ಞಾದಿಗಳನ್ನು ಮಾಡ್ತಾರೆ ಅವರಿಗೆ ಈ ಥರದ ಒಂದು ಸಾಂಕಲ್ಪಿಕ ಸ್ವರ್ಗ ಸಿಗ್ತದೆ. ಹೊರತು ಯುದ್ಧದಲ್ಲಿ ವೀರಮರಣವನ್ನು ಯಾರು ಪಡಿತಾರೆ ಅವರಿಗೆ ಹೀಗೆ ಸಾಂಕಲ್ಪಿಕ ಸ್ವರ್ಗ ಸಿಗುತ್ತದೆ ಅಂತ ಹೇಳುವುದು ಸ್ವಲ್ಪ ಶಂಕಾಸ್ಪದನೆ. ಇದ್ರ ಬಗ್ಗೆ ಇನ್ನಷ್ಟು ವಿಮರ್ಶೆ ಮಾಡಬೇಕು, ಅದು ಒಮ್ಮೆಲೆ ತೀರ್ಮಾನ ಆಗೋದಲ್ಲ. ಆದರೂ ಈ ಸದ್ಯದಲ್ಲಿ ನನಗೆ ಏನು ಕಾಣಿಸ್ತದೆ ಅದನ್ನ ಇಲ್ಲಿ ಹೇಳಿದ್ದೇನೆ ಅಷ್ಟೆ. ಮತ್ತೆ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯ ಇವೆರಡೂ ಹೇಳುವಂತೆ ಆ ದುರ್ಯೋಧನ ಹೋದಂಥ ಲೋಕ ಹೇಗಿತ್ತು ಅದನ್ನು ಒಂದು ಬಾರಿ ನಾವು ನೋಡಬೇಕು. ಆ ಸ್ವರ್ಗಾರೋಹಣ ಪರ್ವದಲ್ಲಿ 1ನೇ ಅಧ್ಯಾಯದ 5ನೇ ಶ್ಲೋಕ ಹೀಗಿದೆ: ಸ್ವರ್ಗಂ ತ್ರಿವಿಷ್ಟಮಂ ಪ್ರಾಪ್ಯ ಧರ್ಮರಾಜೋ ಯುಧಿಷ್ಠಿರ. ಇದು 4ನೇ ಶ್ಲೋಕ. ದುರ್ಯೋಧನಂ ಶ್ರಿಯಾಜುಷ್ಟಂ ದದರಶಾಸೀನ ಆಸನೆ. ಸ್ವರ್ಗಕ್ಕೆ ಧರ್ಮರಾಜ ಬಂದ. ಅಲ್ಲಿ ಆಸನದಲ್ಲಿ ಕೂತ್ಕೊಂಡಿದ್ದಂಥ ಕಾಂತಿಯನ್ನು ಕಂಗೊಳಿಸ್ತಾ ಇರುವಂತಹ ದುರ್ಯೋಧನನನ್ನು ಅವನು ನೋಡಿದ. ಭ್ರಾಜಮಾನ ವಿವಾದಿತ್ಯಂ ವೀರಲಕ್ಷ್ಮ್ಯ ಅಭಿಸಂವೃತಂ ದೇವೈರ್ಭ್ರಾಜಿಷ್ಣುಭಿಸ್ಸಾಧ್ಯೈ ಸಹಿತಂ ಪುಣ್ಯಕರ್ಮಭಿ. ಪುಣ್ಯಕರ್ಮ ಮಾಡಿದಂಥ ಪ್ರಕಾಶಮಾನರಾದಂಥ ದೇವತೆಗಳು, ಸಾಧ್ಯ ಮೊದಲಾದ ದೇವತೆಗಳು, ದೇವತಾ ಗಣಗಳು, ಅವರು ಕೂಡ ಆ ಧರ್ಮರಾಜನ ಜೊತೆಗೆ ಅಲ್ಲಿದ್ದರು. ಧರ್ಮರಾಜನ ಜೊತೆಗೆಲ್ಲ ದುರ್ಯೋಧನನ ಜೊತೆಗೆ ಅಲ್ಲಿದ್ದರು. ಇದಲ್ಲದೆ ತಾತ್ಪರ್ಯ ನಿರ್ಣಯ ಈ 32ನೇ ಅಧ್ಯಾಯದಲ್ಲಿ 91ನೇ ಶ್ಲೋಕದಲ್ಲಿ ಹೇಳುವುದೇನನ್ನ, ಸರ್ವೇಷಾಂ ಉತ್ತರಂ ಲೋಕಂ ಐಂದ್ರಂ ಪ್ರಾಪ್ಯ ಇದಮೇವತೆ. ಎಲ್ಲ ಲೋಕಗಳಿಗಿಂತಲೂ ಮೇಲೆ ಇಂದ್ರ ತನ್ನ ಲೀಲೆಗಾಗಿ ನಿರ್ಮಿಸಿದ ಸಾಂಕಲ್ಪಿಕ ಸ್ವರ್ಗ ಅಂತ ಪುರಾಣಿಕಾಚಾರ್ಯರು ಅನುವಾದ ಮಾಡಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳಿರುವುದು ಸರ್ವೇಷಾಂ ಉತ್ತಮಂ, ಎಲ್ಲದಕ್ಕಿಂತಲೂ ಮೇಲೆ ಇತ್ತು, ಎತ್ತರದಲ್ಲಿತ್ತು ಅಂತ. ಎಲ್ಲದಕ್ಕಿಂತ ಮೇಲಿತ್ತು ಅಂದ್ರೆ ಭೂಹು ಭುವಃ ಸ್ವಹ ಅನ್ನುವಂಥ ಏನು 3 ಲೋಕಗಳಿವೆ, ಆ 3 ಲೋಕಗಳಿಗಿಂತಲೂ ಮೇಲಿತ್ತು ಅಂತ ಗೋವಿಂದಾಚಾರ್ಯರು ಅದನ್ನು ವ್ಯಾಖ್ಯಾನ ಮಾಡಿದರು. ಸರ್ವೇಷಾಂ ಉತ್ತರಂ ಲೋಕಂ ತ್ರಿಲೋಕ್ಯಾಂ ಉತ್ತರಂ ಭೂಹು ಭುವಃ ಸ್ವಹ ಅಂತ 3 ಲೋಕಗಳೇನಿವೆ, ಆ 3 ಲೋಕಗಳಿಗಿಂತಲೂ ಅದು ಎತ್ತರದಲ್ಲಿತ್ತು ಅಂತ ತಾತ್ಪರ್ಯ ನಿರ್ಣಯ ಹಾಗೆ ಹೇಳ್ತದೆ. ಆದರೆ ಲಕ್ಷಾಲಂಕಾರ ಮಹಾಭಾರತದಲ್ಲಿ ಹೇಳಿದೆ, ಭೂಹು ಮತ್ತು ಭೂಹ ಎಂಬ 2 ಲೋಕಗಳನ್ನು ದಾಟಿ ಸ್ವಹ ಅನ್ನುವ ಲೋಕಕ್ಕಿಂತ ಕೆಳಗೆ ಈ ಉಪಸ್ವರ್ಗ ಇದೆ, ಈ ಸಾಂಕಲ್ಪಿಕ ಸ್ವರ್ಗ ಇದೆ ಅಂತ ಹೇಳ್ತದೆ. ಇದು ಸರ್ವೇಷಾಂ ಉತ್ತರಂ ಲೋಕಂ ಅನ್ನುವ ಮಾತಿಗೆ ಇದು ವಿರುದ್ಧ ಅಲ್ಲೇನೋ. ಭೂಹು ಭುವಃ ಸ್ವಹ ಅನ್ನುವಂಥ 3 ಲೋಕಗಳೇನಿವೆ ಅದರಲ್ಲಿ ತುತ್ತ ತುದಿಯಲ್ಲಿ ಇಂದ್ರನ ಲೋಕ ಇದೆ. ಐಂದ್ರಂ ಲೋಕಂ ಅಂತಿದೆ, ಇಂದ್ರನ ಲೋಕ ಅದು. ಇಂದ್ರನೇ ವಾಸ ಮಾಡುವಂಥ ಲೋಕ. ಅಲ್ಲಿ ಧರ್ಮರಾಜ ಈ ದುರ್ಯೋಧನಾದಿಗಳಿಗೂ ಕೂಡ ಒಂದು ತಾತ್ಕಾಲಿಕವಾದ ವಾಸ ಸಿಕ್ಕಿತ್ತು ಅಂತ ಅರ್ಥ ಮಾಡಬೇಕು. ಅದು ಸಾಂಕಲ್ಪಿಕ ಸ್ವರ್ಗ ಏನಲ್ಲ. ಇಂದ್ರ ತನ್ನ ಲೀಲೆಗಾಗಿ ಸಾಂಕಲ್ಪಿಕ ಸ್ವರ್ಗವನ್ನು ನಿರ್ಮಿಸಿಕೊಂಡಿರುವುದು ಅಲ್ಲ. ಅದು ಸರ್ವಮೂಲಕ್ಕೆ ಹೊಂದಾಣಿಕೆ ಆಗುವಂಥ ಮಾತಲ್ಲ. ಸಾಂಕಲ್ಪಿಕ ಸ್ವರ್ಗ ಇರುವುದು ರಾಜಸ ಯಾಗ ಇತ್ಯಾದಿಗಳನ್ನು ಮಾಡಿದಂಥವರಿಗಾಗಿ. ಇಂದ್ರನ ಅಥವಾ ಬೇರೆ ಯಾವುದೇ ದೇವತೆಗಳ ಲೀಲೆಗಾಗಿ ಅದಿರುವಂಥದ್ದಲ್ಲ ಖಂಡಿತವಾಗಿಯೂ.
ಆದ್ರಿಂದ ಐಂದ್ರಂ ಲೋಕಂ ಅಂದ್ರೆ ಇಂದ್ರ ತನ್ನ ವಿಹಾರವನ್ನು ಮಾಡುವಂತ ಲೋಕ ಅದು. ಹೌದು, ಭೂವಃ ಸ್ವಹ ಅಂತ ಹೇಳಿದೆ. ಭೂಲೋಕ ಮತ್ತು ಭೂರ್ಲೋಕ ಅಂತ ಅಂತರಿಕ್ಷ, ಆಮೇಲೆ ಸ್ವರ್ಗಲೋಕ, ದೇವತೆಗಳ ಲೋಕ. ಅದರಲ್ಲಿ ಆ ಸ್ವರ್ಗಲೋಕದಲ್ಲಿ ಅತ್ಯಂತ ಎತ್ತರದಲ್ಲಿ ಇಂದ್ರನ ಲೋಕ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಸ್ವರ್ಗಲೋಕದಲ್ಲಿಯೇ ದೇವತೆಗಳ ಲೋಕಗಳನ್ನೆಲ್ಲ ದಾಟಿ ಮತ್ತೆ ಇಂದ್ರನ ಲೋಕ ಇದೆ. ಇಂದ್ರ ಎಲ್ಲ ದೇವತೆಗಳಿಗಿಂತ ದೊಡ್ಡವನಾದ್ರಿಂದ ಅಂತ ತಿಳ್ಕೊಳ್ಬೇಕು. ಇಂದ್ರನ ಲೋಕ ಹೌದು, ಇಂದ್ರ ಅಲ್ಲಿ ವಿಹರಿಸುವುದು ಹೌದು, ಆದ್ರೆ ಅದು ಸಾಂಕಲ್ಪಿಕ ಸ್ವರ್ಗ ಅಂತ ಅದನ್ನು ವ್ಯಾಖ್ಯಾನ ಮಾಡುವುದು ಯಾಕೋ ತಾತ್ಪರ್ಯ ನಿರ್ಣಯಕ್ಕೂ ಮತ್ತೆ ಮಹಾಭಾರತಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ಅಲ್ಲಿ ಈ ಎಲ್ಲ ದೇವತೆಗಳೇ ಆ ದುರ್ಯೋಧನ ಜೊತೆಗಿದ್ರು ಅಂತನೋ ಮಾತಿದೆ. ಸಾಂಕಲ್ಪಿಕ ಸ್ವರ್ಗ ಆದ್ರೆ ಅಲ್ಲಿ ಈ ಮುಖ್ಯರಾದಂತಹ ದೇವತೆಗಳು ಇರೋದಿಲ್ಲ. ಇದನ್ನ ನಾವು ಗಮನಿಸ್ಬೇಕು. ದುರ್ಯೋಧನನಿಗೆ ಸಾಕ್ಷಾತ್ ಸ್ವರ್ಗ ಇಲ್ಲ ಅಂತ ಪುರಾಣಿಕಾಚಾರ್ಯರು 109ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ, ಅದು ಕೂಡ ಸರಿಯಲ್ಲ. ಮೋಕ್ಷ ಇಲ್ಲ, ಅದನ್ನು ಒಪ್ಪಬಹುದು. ಆದರೆ ಸ್ವರ್ಗ ಇಲ್ಲ ಅಂತ ಯಾಕೆ? ಸ್ವರ್ಗ ಅನ್ನುವುದು ತಾತ್ಕಾಲಿಕವಾದ ಲೋಕವೇ ಅದು. ಸಾತ್ವಿಕರಾದವರಿಗೆ ಅವರೇನಾದ್ರೂ ತಪ್ಪು ಮಾಡಿದಾಗ ಅವರಿಗೆ ಹೇಗೆ ಶಿಕ್ಷೆ ಕೊಡ್ಲಿಕ್ಕಾಗಿ ಅವರಿಗೂ ನರಕದಲ್ಲಿ ದೇವತೆಗಳು ಕಳಿಸ್ತಾರೆ, ನರಕ ಕರ್ಕೊಂಡು ಹೋಗ್ತಾರೆ ಅವರನ್ನು. ಅದರಂತೆ ಅತ್ಯಂತ ತಾಮಸರಾದವರಿಗೂ ಕೂಡ ಅವರು ಮಾಡಿದ ಪುಣ್ಯದ ಫಲ ಇರುವಷ್ಟು ಕಾಲ, ಪುಣ್ಯದ ಪ್ರಾಪ್ತಿ ಇರುವಷ್ಟು ಕಾಲ ಅವರನ್ನ ಸ್ವರ್ಗಲೋಕದಲ್ಲಿ ಇಟ್ಕೊಂಡಿರ್ತಾರೆ. ಅವರಲ್ಲಿ ಇರಬಾರದು ಅಂತ ಏನಿಲ್ಲ. ಅದರಿಂದ ಇದು ಸಾಂಕಲ್ಪಿಕ ಲೋಕ ಅಂತ ನಾವು ಭಾವಿಸಲಿಕ್ಕೆ ಏನು ಕಾರಣಗಳು ನನಗೆ ಕಾಣಿಸೋದಿಲ್ಲ. ಮತ್ತೊಂದು ಅಂಶ, ಈ 3ನೇ ಅಧ್ಯಾಯ, ಸ್ವರ್ಗಾರೋಹಣ ಪರ್ವದ 3ನೇ ಅಧ್ಯಾಯ, ಅದರಲ್ಲಿ ಕೊನೆಯ ಶ್ಲೋಕ 46ನೇ ಶ್ಲೋಕದಲ್ಲಿದೆ. ಯತ್ರತೆ ಪುರುಷವ್ಯಾಘ್ರಾಹ ಶೂರಾಹ ವಿಗತಮನ್ಯವಃ ಪಾಂಡವಾಹ ಧಾರ್ತರಾಷ್ಟ್ರಾಶ್ಚ ಸ್ವಾನಿ ಸ್ಥಾನಾನಿ ಭೇಜಿರೆ. ಗಂಗಾ ನದಿಯಲ್ಲಿ ಅವನು ಸ್ನಾನ ಮಾಡಿದ. ಆಮೇಲೆ ತನ್ನ ಮಾನುಷ ಸ್ವಭಾವವನ್ನು ಬಿಟ್ಟ, ಮಾನುಷ ದೇಹವನ್ನು ಬಿಟ್ಟ, ದಿವ್ಯ ದೇಹವನ್ನು ಪಡೆದ. ನಿರ್ವೈರಃ ಗತ ಸಂತಾಪ. ಮುಂದೆ ಆ ಋಷಿಗಳ ಸ್ತೋತ್ರವನ್ನೆಲ್ಲ ಸ್ವೀಕಾರ ಮಾಡ್ತಾ ಆ ದೇವತೆಗಳು ಮತ್ತು ಋಷಿಗಳ ಜೊತೆಗೆ ಮುಂದೆ ಹೋದ. ಎಲ್ಲಿ ಹೋದ ಅಂದರೆ ಯತ್ರತೆ ಪುರುಷವ್ಯಾಘ್ರಾಹ, ಈ ಪುರುಷ ಶ್ರೇಷ್ಠರಾದಂಥ ಶೂರರಾದಂಥ ಪಾಂಡವರು ಮತ್ತು ಕೌರವರು ಎಲ್ಲಿ ಇದ್ರಲ್ಲ ಅಲ್ಲಿಗೆ ಹೋದ ಅಂತ. ಅವರೆಲ್ಲ ವಿಗತಮನ್ಯವಃ, ಎಲ್ಲರೂ ಕೂಡ ಕೋಪವನ್ನು ಬಿಟ್ಟಿದ್ರು, ಕೋಪವನ್ನು ಕಳೆದುಕೊಂಡು ಎಲ್ಲರೂ ಕೂಡ ಶಾಂತವಾದ ಮನೋಭಾವದಿಂದ ಕೂಡಿದವರಾಗಿದ್ರು ಅಂತ. ದುರ್ಯೋಧನ ಇದ್ದದ್ದು ಸಾಂಕಲ್ಪಿಕ ಸ್ವರ್ಗದಲ್ಲಿ ಆದರೆ ಮತ್ತು ಹಾಗಾದ್ರೆ ಪಾಂಡವರು ಕೂಡ ಅಲ್ಲಿಯೇ ಹೋಗಿದ್ರ, ಅಥವಾ ಪಾಂಡವರು ನಿಜವಾದ ಸ್ವರ್ಗದಲ್ಲೇ, ಮುಖ್ಯ ಸ್ವರ್ಗದಲ್ಲೇ ಇದ್ದಾರೆ ಅಂತ ಆದರೆ ದುರ್ಯೋಧನನು ಅಲ್ಲೇ ಇದ್ದ ಅಂತ ಒಪ್ಪೋದು ಉಚಿತ ಅಲ್ವಾ? ಮಹಾಭಾರತದ ಈ ಶ್ಲೋಕಗಳನ್ನು ನೋಡಿದರೆ ಈ ಲಕ್ಷಾಲಂಕಾರ ಆಗಲಿ, ವಾದಿರಾಜರ ಭಾವಪ್ರಕಾಶಿಕ ಏನಿದೆ ಅದ್ಯಾವುದು ಕೂಡ ಉಚಿತ ಅಂತ ಕಾಣಿಸೋದಿಲ್ಲ. ಇದಿಷ್ಟು ಆ ದುರ್ಯೋಧನನಿಗೆ ಸಿಕ್ಕದ್ದು ಸಾಂಕಲ್ಪಿಕ ಸ್ವರ್ಗ ಅಲ್ಲ ಹೊರತು ಮುಖ್ಯ ಸ್ವರ್ಗವೇ. ತಾತ್ಕಾಲಿಕವಾಗಿ ಅವನಿಗೆ ಅಲ್ಲಿ ವಾಸ ಅಷ್ಟೇ ಅನ್ನೋದ್ರ ಬಗ್ಗೆ ನಂದೊಂದು ಅಭಿಪ್ರಾಯ. ಇಲ್ಲೊಂದು ವಿಷಯವನ್ನು ವಾದಿರಾಜ ಸ್ವಾಮಿಗಳು ಮತ್ತು ಸತ್ಯಾಭಿನವ ತೀರ್ಥರು ಮೊದಲಾದವರು ಎತ್ಕೊಂಡು ಚರ್ಚೆ ಮಾಡಿದ್ದಾರೆ. ಅದು ಈ 32ನೇ ಅಧ್ಯಾಯದ ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದ 113ನೇ ಶ್ಲೋಕದಲ್ಲಿ ಅದರ ಬಗ್ಗೆ ವಿವರ ಇದೆ. ಯುಧಿಷ್ಠಿರನಿಗೆ ಮನುಷ್ಯ ದೇಹ ಇದ್ದಿದ್ದರಿಂದ ಆತ ದುರ್ಯೋಧನಾದಿಗಳನ್ನು ದ್ವೇಷಿಸಿದ ಅಂತ ಬಂತಲ್ಲ, ಅದ್ಯಾಕೆ ಹಾಗೆ ಹೇಳಬೇಕು? ಮನುಷ್ಯ ದೇಹ ದೇವತೆಗಳಿಗಿಲ್ಲ, ಆದರೂ ಅವರು ಕೂಡ ಈ ದುರ್ಯೋಧನಾದಿಗಳನ್ನು ದ್ವೇಷಿಸಿಯೇ ದ್ವೇಷಿಸ್ತಾರಲ್ಲ. ಕೇವಲ ಧರ್ಮರಾಜ ಅಂತಲ್ಲ, ಉಳಿದವರು ಕೂಡ ದ್ವೇಷಿಸ್ತಾರೆ. ಧರ್ಮರಾಜ ದ್ವೇಷಿಸಿದ್ರಲ್ಲಿ ತಪ್ಪೇನಿದೆ? ಅವನು ತಾಮಸನೇ ಅಂಥವನನ್ನು ದ್ವೇಷಿಸಿದ್ರೆ ತಪ್ಪೇನು ಅಂತ. ಮನುಷ್ಯ ದೇಹ ನಿಮಿತ್ತವಾಗಿ ಆ ದ್ವೇಷ ಬಂದಿದೆ ಅಂತ ಯಾಕೆ ಹೇಳಬೇಕು ಅಂತ ಈಗ ಒಂದು ಪ್ರಶ್ನೆಗೆ ವಾದಿರಾಜ ಸ್ವಾಮಿಗಳು ಭಾವಪ್ರಕಾಶಿಕಾದಲ್ಲಿ ಹೇಳ್ತಾರೆ, ದುರ್ಯೋಧನಾದಿಗಳು ಆ ಏನು ಉಪಸ್ವರ್ಗದಲ್ಲಿ ಅಂತ ಅವರು ಬರೆದಿದ್ದಾರೆ, ಉಪಸ್ವರ್ಗ ಇರಲಿ ಅಥವಾ ಸ್ವರ್ಗವೇ ಇರಲಿ, ಅದೇನೇ ಇರಲಿ, ಅಲ್ಲಿ ಅನುಭವಿಸುವ ಸುಖ ಇದೆಯಲ್ಲ, ಅದು ಅವರ ಪ್ರಾರಬ್ಧ ಪುಣ್ಯವಶದಿಂದ ಬಂದದ್ದು.
ಆ ಪ್ರಾರಬ್ಧ ಪುಣ್ಯಕ್ಕೆ ತಕ್ಕದಂಥ ಫಲ ಕೊಡುವಂಥವ್ರು ದೇವತೆಗಳು. ಅವರು ಅವನು ಅಂಥ ಏನಾದರೂ ಪುಣ್ಯ ಮಾಡಿದರೆ ಅದಕ್ಕನುಗುಣವಾಗಿ ಫಲವನ್ನು ಕೊಟ್ಟೇ ಕೊಡ್ತಾರೆ, ದುರ್ಯೋಧನ ಆಗಲಿ ಮತ್ತು ಯಾರೇ ಆಗಲಿ. ಪುಣ್ಯ ಮಾಡಿದ್ರೂ ಕೂಡ ನಾವು ಈತನಿಗೆ ಫಲ ಕೊಡೋದಿಲ್ಲ ಅಂತ ಅವರು ಪಕ್ಷಪಾತ ಮಾಡೋದಿಲ್ಲ. ಹೀಗೆ ಏನು ಪುಣ್ಯ ಮಾಡಿರ್ತಾನೆ ಅದಕ್ಕೆ ತಕ್ಕಂತೆ ತಾತ್ಕಾಲಿಕವಾದರೂ ಕೂಡ ಅಂಥದ್ದೊಂದು ಫಲವನ್ನು ಅವರಿಗೆ ಸಿಗುವಂತೆ ಮಾಡ್ತಾರೆ. ಮತ್ತೆ ಮುಂದೆ ಅವರಿಗೆ ಶಾಶ್ವತವಾದಂತಹ ನರಕ ಸಿಗುವಂತೆ ಮಾಡ್ತಾರೆ. ಅವರೆಲ್ಲರೂ ದ್ವೇಷ ಮಾಡಿ ಭಗವಂತನನ್ನ ಭಾಗವತನನ್ನು ದ್ವೇಷ ಮಾಡಿ ಮುಂದೆ ನರಕಕ್ಕೆ ಹೋಗ್ತಾರೆ. ಹೀಗೆ ಅವರಲ್ಲಿ ದ್ವೇಷ ಇದೆ. ದೇವತೆಗಳು ಕೂಡ ದುರ್ಯೋಧನಾದಿಗಳನ್ನು ದ್ವೇಷ ಮಾಡ್ತಾರೆ. ಅವರು ಭಗವದ್ಭಕ್ತರಲ್ಲ ಆದ್ರಿಂದ, ದುಷ್ಟರಾದ್ರಿಂದ ಶಾಶ್ವತ ನರಕಕ್ಕೆ ಹೋಗಿ ಬೀಳಲಿ ಅಂತ ದ್ವೇಷ ಮಾಡ್ತಾರೆ, ಹಾಗೆ ಭಾವಿಸ್ತಾರೆ. ಅದು ಸರಿಯೇ. ಆದರೆ ಇಲ್ಲಿ ಆತನಿಗೆ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಬಂದಿರುವಂತಹ ಅವನ ಪುಣ್ಯದಿಂದಾಗಿ ಬಂದಿರುವಂತಹ ಸುಖವನ್ನು ಕೊಡೋದಿಲ್ಲ ಅಂತ ಅವರು ಪಕ್ಷಪಾತ ಮಾಡೋದಿಲ್ಲ. ಆದರೆ ಧರ್ಮರಾಜ ಹಾಗಲ್ಲ. ದುರ್ಯೋಧನ ತನ್ನ ಪ್ರಾರಬ್ಧದ ಪುಣ್ಯವನ್ನು ಅನುಭವಿಸ್ತಾ ಇದ್ದಾನೀಗ ಸ್ವರ್ಗದಲ್ಲಿ. ಅದೇ ಈತನಿಗೆ ಸಹ್ಯವಾಗಲಿಲ್ಲ ಧರ್ಮರಾಜನಿಗೆ. ಇದು ಆತನ ಅಜ್ಞಾನ, ಮನುಷ್ಯ ಸ್ವಭಾವದಿಂದ ಬಂದದ್ದು. ಅದು ಆತನನ್ನು ಇನ್ನೂ ಬಿಟ್ಟಿಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ನೀನು ಈ ಮನುಷ್ಯ ದೇಹವನ್ನು ತೊರೆ, ಯಾರ್ಯಾರಿಗೆ ಪುಣ್ಯದಿಂದ ಏನೇನು ಸಿಗಬೇಕು ಅದೆಲ್ಲವೂ ಹೇಗೆ ಸಿಗ್ತದೆ ಅಂತ ನಿನಗೆ ಗೊತ್ತಾಗ್ತದೆ ಅಂತ ದೇವತೆಗಳು ಆತನಿಗೆ ತಿಳಿಸ್ತಾ ಇದ್ದಾರೆ. ಅಲ್ಲಿಯೂ ನಾವು ಗಮನಿಸಬೇಕಾದಂಥ ಒಂದು ವಿಷಯ ಇದೆ. ದುಷ್ಟರಿಗೂ ಕೂಡ, ರಾಜಸರು ತಾಮಸರಿಗೂ ಕೂಡ ಅವರು ಪ್ರಾರಬ್ಧವಾದಂತಹ ಪುಣ್ಯವನ್ನು ಇಟ್ಕೊಂಡಿದ್ರೆ ಅದರ ಫಲವಾಗಿ ಅವರಿಗೆ ಸ್ವರ್ಗಲೋಕದಲ್ಲಿ ಒಂದಿಷ್ಟು ಕಾಲ ವಾಸ, ಅಲ್ಲಿ ಸುಖ ಇತ್ಯಾದಿ ಹಾಗೆ ಆಗ್ತವೆ ಅವರಿಗೆ. ಹಾಗೇನೆ ಸಾತ್ವಿಕರಿಗೂ ಕೂಡ ಪ್ರಾರಬ್ಧವಾದಂತಹ ಪಾಪ ಏನಾದರೂ ಇದ್ದರೆ ಅದರ ಫಲವಾಗಿ ಈ ಭೂಲೋಕದಲ್ಲೂ ಅವರಿಗೆ ಸಂಕಟ ಆಗ್ತದೆ, ಮತ್ತು ಸ್ವರ್ಗ ಮತ್ತು ನರಕ ಲೋಕದಲ್ಲೂ ಕೂಡ ಅವರಿಗೆ ಶಿಕ್ಷೆಯೂ ಅದರಿಂದ ಹಾಗೆ ಆಗ್ತದೆ. ಹೀಗೆ ಪ್ರಾರಬ್ಧವೆಲ್ಲ ತೀರಿದ ಮೇಲೆ ಮುಂದೆ ಅವರು ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಬೇಕೋ ಆ ಥರ ಹೋಗ್ತಾರೆ. ಶಾಶ್ವತವಾದ ನರಕಕ್ಕೆ ತಾಮಸರು ಹೋಗ್ತಾರೆ, ಮತ್ತು ಶಾಶ್ವತವಾದಂಥ ಮುಕ್ತಿಗೆ ಈ ಸಾತ್ವಿಕರಾದವರು ಹೋಗ್ತಾರೆ. ಸತ್ಯಾಭಿನವ ತೀರ್ಥರು ಅದನ್ನು ಮತ್ತೊಂದು ಥರ ವ್ಯಾಖ್ಯಾನ ಮಾಡ್ತಾರಂತೆ. ನೀನು ಮನುಷ್ಯ ಸ್ವಭಾವವನ್ನು ಹಿಂದೂ ಬಿಟ್ಕೊಟ್ಟಿರಲಿಲ್ಲ. ಹಿಂದೂ ಮನುಷ್ಯ ಸ್ವಭಾವದಿಂದಲೇ ನೀನು ಅನೇಕ ದೋಷಗಳನ್ನು ಮಾಡಿದ್ದೆ. ಈಗೂ ಮನುಷ್ಯ ಸ್ವಭಾವ ನಿನಗಿದ್ದೇ ಇದೆ. ಯಾಕೆಂದರೆ ದುರ್ಯೋಧನಾದಿಗಳನ್ನು ಈಗ ನೀನು ದ್ವೇಷಿಸ್ತಾ ಇದ್ದಿ, ಈಗ ಮಾತ್ರ ದ್ವೇಷಿಸ್ತಾ ಇದ್ದಿ. ಹಿಂದೆ ನೀನು ಭೂಲೋಕದಲ್ಲಿದ್ದಾಗ ಈ ದುಷ್ಟನಾದಂಥ ದುರ್ಯೋಧನನನ್ನು ದ್ವೇಷಿಸಬೇಕಿತ್ತು, ಆದರೆ ದ್ವೇಷಿಸಲಿಲ್ಲ. ದ್ವೇಷಿಸಿ ಆತನ ವಿರುದ್ಧ ನೀನು ಯುದ್ಧಕ್ಕೆ ಯಾವುದೇ ಹಿಂಜರಿಕೆ ಇಲ್ಲದೇನೆ ಸನ್ನದ್ಧರಾಗಬೇಕಾಗಿತ್ತು. ಅದನ್ನು ನೀನು ಮಾಡಲಿಲ್ಲ. ಸಂಧಿ ಆಗಲಿ, ಯುದ್ಧ ಬೇಡ, ನಾವು ಕಾಡಿಗೆ ಹೋಗಿಬಿಡೋಣ ಅಂತೆಲ್ಲ ಅಂತಿದ್ದೆ. ಅದು ಮನುಷ್ಯ ಸ್ವಭಾವದಿಂದಾಗಿ ಆಗಿತ್ತು. ಮನುಷ್ಯ ಸ್ವಭಾವಕ್ಕೆ ಅನುಗುಣವಾಗಿ ನಿನ್ನ ಕರ್ತವ್ಯವನ್ನು ಮರೆತು ಸಂಧಿ ಆಗಲಿ ಅಂತ ಅಂತಿದ್ದೆ ಆಗ. ಈಗ ದ್ವೇಷಿಸ್ತಾ ಇದ್ದೆ. ಈಗ ದ್ವೇಷಿಸುವುದು ಸರಿಯಲ್ಲ, ಆಗ ದ್ವೇಷಿಸದಿರುವುದು ಸರಿಯಲ್ಲ. ಇವೆಲ್ಲ ಮನುಷ್ಯ ಸ್ವಭಾವದಿಂದ. ಆದ್ದರಿಂದ ಈ ಮನುಷ್ಯ ದೇಹವನ್ನು ಬಿಟ್ಟುಬಿಡು, ನೀನು ದೇವ ಸ್ವಭಾವವನ್ನು ಪಡೆದು ಸುಖವಾಗಿರುವಂಥ ಅದರ ತಾತ್ಪರ್ಯ. ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದ 114 ಮತ್ತು 115ನೇ ಶ್ಲೋಕಗಳು ಹೇಳ್ತವೆ. ದುರ್ಯೋಧನ ಮೊದಲಾದವರು ಪಾಪಿಗಳಾದ್ದರಿಂದ ತಮ್ಮ ಪ್ರಾರಬ್ಧ ಪುಣ್ಯ ಏನಿದೆ ಅದು ಮುಗಿದ ಬಳಿಕ ಶಾಶ್ವತವಾದ ನರಕಕ್ಕೆ ಹೋಗ್ತಾರೆ. ಈಗ ಅವರಿಗಿನ್ನೂ ಪ್ರಾರಬ್ಧವಾದಂಥ ಪುಣ್ಯ ಇದೆ. ಪ್ರಾರಬ್ಧವಾದ ಪುಣ್ಯ ಇರುವುದರಿಂದ ಅವರು ಭೂಲೋಕದಲ್ಲಾಗಲಿ ಸ್ವರ್ಗಲೋಕದಲ್ಲಾಗಲಿ ಒಂದಿಷ್ಟು ಸುಖವನ್ನು ಅನುಭವಿಸ್ತಾ ಇದ್ದಾರೆ. ಆರಬ್ಧ ಕರ್ಮ ಕ್ಷಯಮಾಪ್ಯ ನಿತ್ಯ ಮುಂದೆ ಶಾಶ್ವತವಾದ ನರಕಕ್ಕೆ ಹೋಗಿ ಅಲ್ಲಿ ಶಾಶ್ವತವಾದ ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಮತ್ತೆ ದೇವಾಂಶ ಸಂಭೂತರಾದಂಥ ಸಾತ್ವಿಕರು ತಮ್ಮ ಮೂಲ ರೂಪವನ್ನು ಹೊಂದುತ್ತಾರೆ. ಈ ಚತುರ್ಮುಖ ಬ್ರಹ್ಮನ ಕಾಲ ಮುಕ್ತಾಯ ಕಂಡಾಗ, ಪ್ರಳಯ ಕಾಲ ಬಂದಾಗ ಎಲ್ಲರೂ ಕೂಡ ತಮ್ಮ
ಹಿನ್ನೆಲೆ ತಮ್ಮ ತಮ್ಮ ತಾರತಮ್ಯ ಅದಕ್ಕೆ ಅನುಗುಣವಾದಂಥ ಮುಕ್ತಿಯನ್ನ ಪಡ್ಕೊಳ್ತಾರೆ. ಈ 114ನೇ ಶ್ಲೋಕವೂ ಕೂಡ ಈ ದುರ್ಯೋಧನಾದಿಗಳಿಗೆ ತಾಮಸರಾದವರಿಗೆ ಸಿಕ್ಕಂಥದ್ದು ಯಾವುದೇ ಸಾಂಕಲ್ಪಿಕ ಸ್ವರ್ಗ ಅಲ್ಲ, ಅದು ಮುಖ್ಯ ಸ್ವರ್ಗವೇ. ಆದರೆ ಅದು ತಾತ್ಕಾಲಿಕವಾದದ್ದಷ್ಟೇ. ಯಾಕೆಂದ್ರೆ ಅವರಿಗೆ ಪ್ರಾರಬ್ಧ ಪುಣ್ಯ ಒಂದಿಷ್ಟಿದೆ, ಅದಕ್ಕೆ ಅನುಗುಣವಾಗಿ ದೇವತೆಗಳು ಅವ್ರಿಗೆ ಫಲ ಕೊಡಲೇಬೇಕು. ಸ್ವರ್ಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಅದು ಏನು ಶಾಶ್ವತವಾದ ಸ್ವರ್ಗ ಏನಲ್ಲ. ಹೀಗೆ ತಾತ್ಕಾಲಿಕವಾದ ಸುಖವೇ ಅವರಿಗೆ ಮುಖ್ಯ ಸ್ವರ್ಗದಲ್ಲೇ ಸಿಕ್ಕಿದೆ. ಆ ಸ್ವರ್ಗ ಇರುವುದೇ ಹಾಗೆ. ಸಾತ್ವಿಕರಿಗೆ ಆಗಲಿ ರಾಜಸರಿಗೆ ಆಗಲಿ ಅವರವರ ಪುಣ್ಯ ಇರುವಷ್ಟು ಕಾಲ ಅವರಿಗೆ ಸುಖ ಕೊಡಬೇಕು. ಮತ್ತು ನರಕ ಇರುವುದು ಅವರಿಗೆ ಪುಣ್ಯ ಇರುವಷ್ಟು ಕಾಲ, ಪಾಪ ಇರುವಷ್ಟು ಕಾಲ ದುಃಖ ಕೊಡಲಿಕ್ಕಾಗಿ. ಹೀಗೆ ಧರ್ಮರಾಜ ತನ್ನ ಮಾನುಷ ಭಾವವನ್ನು ಕಳೆದುಕೊಂಡು ದಿವ್ಯ ದೇಹಯುಕ್ತನಾದ, ಎಲ್ಲ ದೋಷಗಳನ್ನು ಕೂಡ ಕಳೆದುಕೊಂಡ ಅಂತ ಗೊತ್ತಾಗ್ತದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.